ಇನ್ಸ್ಟೆಂಟ್ ದೋಸೆ, ಗೋಧಿ ಹಿಟ್ಟಿನ ದೋಸೆ ಎಷ್ಟು ಬೇಗ ಆಗುತ್ತೆ ಅಂದರೆ ಅಷ್ಟು ಬೇಗ. ಕಲಸೋದು ಹಾಕೋದು ಅಷ್ಟೇ. ಇಷ್ಟು ಕ್ರಿಸ್ಪಿಯಾಗಿರೋ ದೋಸೆ, ಗೋಧಿ ಹಿಟ್ಟಿನ ದೋಸೆ ಮಾಡೋದು ತುಂಬ ಈಸಿ. ಇಷ್ಟು ಕ್ರಿಸ್ಪಿಯಾಗಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಹೇಗೆ ಮಾಡೋದು ಅಂತ ಕೊನೆವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ಪಂಕಜಾಸ್ ವೆಜ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮಾಡ್ತಾಯಿದ್ದೀನಿ ಗೋಧಿ ಹಿಟ್ಟಿನ ದೋಸೆ. 1 ಲೋಟ ಗೋಧಿ ಹಿಟ್ಟಿಗೆ 2 ಲೋಟ ಅಕ್ಕಿ ಹಿಟ್ಟು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಇಂಗು, ನೀರು ಹಾಕಿ ಕಲಸೋಣ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟಿಗೆ ಬಿಡ್ಬೋದು. ಇಲ್ಲ ತಕ್ಷಣ ಮಾಡ್ತೀನಿ ಅಂದರೆ ತಕ್ಷಣವೂ ಮಾಡ್ಬೋದು, ಬರುತ್ತೆ. ದೋಸೆ ಅಂದರೆ ಸಾಮಾನ್ಯ ದೊಡ್ಡವರಿಂದ ಚಿಕ್ಕವರೆಗೂ ತುಂಬ ಇಷ್ಟ ಇರುತ್ತೆ. ಈ ಥರ ಕಲಸಿ ಇಟ್ಟಿರೋಣ. ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಇಡೋಣ. ನೋಡಿ, ಅರ್ಧ ಗಂಟೆ ನೆಂದಿದೆ. ಗಂಟು ಇದ್ದರೆ ಎಲ್ಲ ಕ್ಲೀನಾಗಿ ಚೆನ್ನಾಗಾಗಿರುತ್ತೆ. ಈಗ ಓಂಕಾಳು ಹಾಕಿ ಚೆನ್ನಾಗಿ ಉಜ್ಜಿ ಹಾಕೋಣ. ಓಂಕಾಳು ಹಾಕೋದ್ರಿಂದ ರುಚಿನೂ ಹೆಚ್ಚುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಅನ್ನೋ ಉದ್ದೇಶ. ಚಪಾತಿ ಮಾಡೋದು ಲೇಟ್ ಆಗುತ್ತೆ ಅನ್ನುವಾಗೂ ಇದನ್ನು ಮಾಡ್ಬೋದು. ದೋಸೆನ ಈಸಿ ಆಗುತ್ತೆ. ಗೋಧಿ ದೋಸೆ ಸ್ಮೂತಾಗೂ ಮಾಡ್ಬೋದು, ಗರಿಗರಿಯಾಗೂ ಮಾಡ್ಬೋದು. ಸ್ಮೂತಾಗಿ ಮಾಡಬೇಕು ಅಂದರೆ ತಕ್ಷಣ ತಿರುಗಿಸಿದ್ರೆ ಸ್ಮೂತಾಗಿ ಆಗುತ್ತೆ. ಗೋಧಿ ದೋಸೆಗೆ ಕಾಯಿ ಚಟ್ನಿ ಮಾಡೋಣ. ಕಾಯಿ, ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ, ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಉಪ್ಪು ಇಷ್ಟು ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಚಟ್ನಿ ಮಿಕ್ಸಿ ಮಾಡೋಣ. ನೋಡಿ, ಚಟ್ನಿ ರೆಡಿಯಾಗಿದೆ. ಈಗ ಹಂಚು ಕಾದಿದೆ, ದೋಸೆ ಹಾಕೋಣ. ದೋಸೆ ಹಂಚು ತುಂಬ ಕಾದಿರಲೂಬಾರ್ದು, ಹಾಗಂತ ಕಾಯ್ದೇನೂ ಇರಬಾರ್ದು. ಇಲ್ಲಾಂದರೆ ದೋಸೆ ತುಂಬ ಕಾದಿದೆ ದೋಸೆ ಹಂಚಿಗೆ ಹಿಡಿಯುತ್ತೆ. ಅದಕ್ಕೆ ಈ ಥರ ನೀರು ಚಿಮುಕಿಸಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಈರುಳ್ಳಿಯಿಂದ ಉಜ್ಜಿದ್ರೆ ದೋಸೆ ಹಂಚಿಗೆ ಹಿಡಿಯೋದಿಲ್ಲ, ಈಸಿಯಾಗೂ ಬರುತ್ತೆ, ಚೆನ್ನಾಗೂ ಇರುತ್ತೆ. ನೋಡಿ, ಈ ಥರ ರವೆ ದೋಸೆ ಥರ ಈ ಥರ ಹಾಕಬೇಕು. ನಿಮಗೆ ಸ್ಮೂತಾಗಿ ಬೇಕು ಅಂದರೆ ತಕ್ಷಣ ತಿರುಗಿಸಿದ್ರೆ ಸ್ಮೂತಾಗಿ ಬರುತ್ತೆ. ಇಲ್ಲ ನಮಗೆ ಗರಿ ಇಷ್ಟ ಅಂದರೆ ಸ್ವಲ್ಪ ಹೊತ್ತು ಬ್ರೌನ್ ಆಗೋ ತನಕ ಬಿಟ್ಟು ತೆಗೆದ್ರೆ ಗರಿಯಾದ ಗೋಧಿ ದೋಸೆ ಬರುತ್ತೆ. ಈ ದೋಸೆಗೇನು ಜಾಸ್ತಿ ಎಣ್ಣೆನೂ ಬೇಕಿಲ್ಲ, ಒಂದು ಅರ್ಧ ಸ್ಪೂನು ಇಲ್ಲ 1 ಸ್ಪೂನು ಹಾಕಿದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಗೋಧಿ ದೋಸೆ ಹೆಲ್ತಿಗೂ ಒಳ್ಳೆಯದು, ಬೆಳಗ್ಗೆ ಕ್ವಿಕ್ಕಾಗಿ ಇನ್ಸ್ಟೆಂಟಾಗೂ ಮಾಡಿ ತಿನ್ಬೋದು. ಆಮೇಲೆ ಮಕ್ಳಿಗೆ ಡಬ್ಬಿಗೆ ಹಾಕ್ಕೊಡೋಕ್ಕೂ ಬರುತ್ತೆ. ಇದು ಚೆನ್ನಾಗೂ ಇರುತ್ತೆ, ಸ್ಮೂತಾಗೇ ಇರುತ್ತೆ. ಮಧ್ಯಾಹ್ನಕ್ಕೂ ಏನು ತೊಂದರೆ ಇಲ್ಲ. ಈಗ ಇನ್ನೊಂದು ಹಾಕ್ತೀನಿ ನೋಡಿ, ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಟಿಫನ್ ಬಾಕ್ಸಿಗೂ ಹಾಕ್ಬೋದು, ಮನೆಯಲ್ಲಿ ರಾತ್ರಿಗೂ ಮಾಡ್ಬೋದು, ಡಯಟ್ ಫುಡ್ಡಾಗಿ ಬಳಸ್ಬೋದು. ರುಚಿನೂ ತುಂಬ ಸಖತ್ತಾಗೂ ಇರುತ್ತೆ. ನೋಡಿ, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹೊರಗೆಲ್ಲರೂ ಹೋಗಿ ಬಂದರೆ ಏನು ಅರ್ಜೆಂಟಾಗಿ ಮಾಡೋದು ಅಂತ ಯೋಚನೆ ಮಾಡಿದರೆ ಈ ಥರ ದೋಸೆ ಮಾಡಿ ಚಟ್ನಿ ಮಾಡಿಬೋದು, ಬೇಗ ಆಗೋಗುತ್ತೆ. ನಾನು ಚಟ್ನಿ, ಟೊಮೊಟೊ ಚಟ್ನಿ, ಸಾಂಬಾರ ಜೊತೆ ಸರ್ವ್ ಮಾಡಿದ್ದೀನಿ. ನೀವು ಮಾಡಿ ಸರ್ವ್ ಮಾಡಿ ಹೇಗಿತ್ತು ಅಂತ ಹೇಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟನ್ನು ಕಾಯ್ತಾ ಇರ್ತೀನಿ. ಮಕ್ಕಳು ದೋಸೆ ಅಂದರೆ ಇಷ್ಟಪಡ್ತಾರೆ, ಹಾಗಾಗಿ ನೀವು ಇದನ್ನು ಮಾಡ್ಬೋದು. ಮಕ್ಕಳಿಗೂ ಇಷ್ಟನೂ ಆಗುತ್ತೆ, ರುಚಿನೂ ತುಂಬ ಚೆನ್ನಾಗಿ ಬರುತ್ತೆ. ಪಂಕಜಾಸ್ ವೆಜ್ ಕಿಚನ್ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.